ಎಲ್ಲರ ಮನೆ ಅಡುಗೆಯಲ್ಲೂ ತುಂಬಾ ರುಚಿ ಕೊಡುವ ಸೊಪ್ಪೆಂದರೆ ಕೊತ್ತಂಬರಿ ಸೊಪ್ಪು. ಪ್ರತಿಯೊಬ್ಬರ ಮನೆಯಲ್ಲೂ ಕೊತ್ತಂಬರಿ ಸೊಪ್ಪು ತನ್ನದೇ ಆದ ಮುಖ್ಯ ಸ್ಥಾನವನ್ನು ಹೊಂದಿರುತ್ತದೆ. ಈ ಕೊತ್ತಂಬರಿ ಸೊಪ್ಪು ಅಡುಗೆಗೆ ಎಷ್ಟು ಮುಖ್ಯವೋ ಹಾಗೆ ಆರೋಗ್ಯಕ್ಕೂ ಅತ್ಯುತ್ತಮ ಅನ್ನೋದನ್ನು ನಾವು ಹೇಳ್ತೀವಿ ನೋಡಿ. ತಾಜಾ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಧಿಕವಾಗಿದೆ. ಸ್ವಲ್ಪವೇ ಕೊತ್ತಂಬರಿ ಸೊಪ್ಪನ್ನು ಜಜ್ಜಿ ನೀರಿನಲ್ಲಿ ಬೇಯಿಸಿ ಆ ರಸಕ್ಕೆ ಸ್ವಚ್ಛವಾದ ಹತ್ತಿಯನ್ನು ಅದ್ದಿ ಹತ್ತಿಯಿಂದ ಕೆಲವು ಹನಿಗಳನ್ನು ನಿಮ್ಮ ಕಣ್ಣಿಗೆ ಬಿಟ್ಟರೆ ಕಣ್ಣಿನ ನೋವು ಹಾಗೂ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತದೆ. ಕೊತ್ತಂಬರಿ ಸೊಪ್ಪಿನಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಖನಿಜಗಳನ್ನು ಒಳಗೊಂಡಿದೆ. ಸೋಡಿಯಂ ಪ್ರಮಾಣ ಕಡಿಮೆ ಇರುವುದರಿಂದ ಇದರಲ್ಲಿರುವ ಪೊಟ್ಯಾಷಿಯಂ ಅಂಶವು ದೇಹದ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಬೆಳಗ್ಗಿನ ಆಹಾರ ಸೇವಿಸುವ ಮುನ್ನ ಕೊತ್ತಂಬರಿ ರಸವನ್ನು ನಿಯಮಿತವಾಗಿ ಸೇವಿಸುತ್ತಿದ್ದರೆ ಚಯಾಪಚಯ ಕ್ರಿಯೆಗೆ ಅನುಕೂಲವಾಗುತ್ತದೆ. ಇದರಿಂದ ದೇಹಕ್ಕೆ ಬೇಡದ ಬೊಜ್ಜಿನಂಶ ಕರಗಿಸಿ ದೇಹದ ತೂಕ ಕಡಿಮೆ ಮಾಡುತ್ತದೆ. ಕೊತ್ತಂಬರಿ ರಸವನ್ನು ಪ್ರತಿದಿನ ಸೇವಿಸಿದರೆ ಋತುಚಕ್ರದ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಜೊತೆಗೆ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಕೊತ್ತಂಬರಿ ಸೊಪ್ಪಿನಲ್ಲಿ ಅಗತ್ಯವಾದ ಎಣ್ಣೆ ಅಂಶ ಮತ್ತು ಸಮೃದ್ಧ ಸುವಾಸನೆ ಇದೆ. ಇವುಗಳು ಜಠರದಲ್ಲಿನ ಕಿಣಗಳು ಅಂದರೆ ಎಂಜೈಮ್ಸ್ ಮತ್ತು ಜೀರ್ಣಕಾರಿ ರಸಗಳನ್ನು ಉದ್ದೀಪನಗೊಳಿಸುತ್ತದೆ. ಹಾಗೆ ಜೀರ್ಣಕ್ರಿಯೆಯು ಸರಾಗವಾಗಿ ನೆರವೇರುವಂತೆ ಮಾಡುತ್ತದೆ. ಗರ್ಭಿಣಿಯರಲ್ಲಿ ಹಲವಾರು ಹೆಂಗಸರಿಗೆ ವಾಂತಿ ಮತ್ತು ನಾಸಿಯಾದ ಸಮಸ್ಯೆ ಅಧಿಕವಾಗಿ ಕಾಡುತ್ತದೆ. ಅಂತವರು 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಸಕ್ಕರೆ ಹಾಗೂ ಸಾಕಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಇದು ತಣ್ಣಗಾದ ಬಳಿಕ ಸೇವಿಸಿದರೆ ವಾಕರಿಕೆಯಿಂದ ಮುಕ್ತಿ ಪಡೆಯಬಹುದು. ಕೊತ್ತಂಬರಿ ಸೊಪ್ಪಿನ ರಸವನ್ನು ಸೇವಿಸಿ ಅಥವಾ ಅದರ ಪೇಸ್ಟ್ ಅನ್ನು ತುರಿಕೆ ಹಾಗೂ ಚರ್ಮದ ಇನ್ನಿತರ ರೋಗಕ್ಕೆ ಲೇಪಿಸಬಹುದು. ಮುಖದಲ್ಲಿ ಹುಳುಕಡ್ಡಿ ಅಂದರೆ ವೈಟ್ ಪ್ಯಾಚಸ್ ಕಂಡು ಬಂದಲ್ಲಿ ಕೊತ್ತಂಬರಿ ಸೊಪ್ಪಿನ ರಸ ಮತ್ತು ಜೇನನ್ನು ಸೇರಿಸಿ ಪೇಸ್ಟ್ ತಯಾರಿಸಿಕೊಂಡು ಅದನ್ನು ಸಮಸ್ಯೆ ಇರುವ ಜಾಗಕ್ಕೆ ಲೇಪಿಸಿ 15 ನಿಮಿಷ ಬಿಟ್ಟು ತೊಳೆಯಿರಿ. ಮೂಗಿನಲ್ಲಿ ರಕ್ತಸ್ರಾವ ಉಂಟಾದರೆ 20 ಗ್ರಾಂನಷ್ಟು ತಾಜಾ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ಳಿ. ಸಮ ಪ್ರಮಾಣದಲ್ಲಿ ಕರ್ಪೂರ ತೆಗೆದುಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಮೂಗಿನ ಹೊಳ್ಳೆಗಳಿಗೆ ಹಿಂಡಿ. ಮೂಗಿನ ರಕ್ತಸ್ರಾವವು ತಕ್ಷಣಕ್ಕೆ ನಿಲ್ಲುತ್ತದೆ. ಈ ಮಿಶ್ರಣವನ್ನು ಹಣೆಗೂ ಸಹ ಹಚ್ಚಬಹುದು. ಬಾಯಿ ಹುಣ್ಣಾಗಿದ್ದರೆ ಕೊತ್ತಂಬರಿ ಸೊಪ್ಪಿನ ಎಲೆ ಜಗಿಯುವುದರಿಂದ ಬಾಯಿ ಹುಣ್ಣಿನಿಂದಾಗಿರುವ ನೋವು ಹಾಗೂ ಬಾಯಿಯ ಹುಣ್ಣನ್ನು ಕಡಿಮೆ ಮಾಡಿ ಬಾಯಿಯ ದುರ್ವಾಸನೆಯನ್ನು ತೊಲಗಿಸುತ್ತದೆ. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.